ಎಲ್ಲರಿಗೂ ನಮಸ್ಕಾರಗಳು. ಲಾನಾ ಶಾಸ್ತ್ರಿ ಅವರ ಧರೆಗಿಳಿದ ದಿವ್ಯ ತೇಜ ಕಾದಂಬರಿಯನ್ನು ಮುಂದುವರಿಸೋಣ. ಗುರುಗಳು ಭಾಷ್ಯದ ರಚನೆಯನ್ನು ಪ್ರಾರಂಭ ಮಾಡ್ತಾರೆ. ಅವ್ರಿಗೆ ಸಹಾಯಕರಾಗಿ ಅವರ 4 ಜನ ಶಿಷ್ಯರು ಇರ್ತಾರೆ. ಜೊತೆಗೆ ಆ ಶಿಷ್ಯರಿಗೆ ಉಪನಿಷತ್ತಿನ ಪಾಠಗಳು, ಬ್ರಹ್ಮ ಅಂದ್ರೇನು, ಆತ್ಮ ಅಂದ್ರೇನು, ಯಾವ ರೀತಿ ಇರಬೇಕು, ಈ ಥರದ್ದೆಲ್ಲ ವಿಚಾರಗಳನ್ನು ಗುರುಗಳು ಹೇಳ್ತಾ ಹೋಗ್ತಾರೆ. ಅವರುಗಳು ಅವುಗಳನ್ನು ಅರ್ಥ ಮಾಡಿಕೊಂಡು ಬರ್ಕೊತ ಹೋಗ್ತಾರೆ. ಈ ಕೆಲಸದಲ್ಲಿ ಅವ್ರಿಗೆ ತಮ್ಮ ದಿನನಿತ್ಯದ ಆಹಾರವಾಗಲಿ, ನಿದ್ದೆ ಆಗಲಿ ಯಾವುದು ನೆನಪಿಗೆ ಬರದೇ ಇರೋ ಹಾಗೆ ಆ ಕಾರ್ಯ ಸಾಗ್ತಾ ಹೋಗುತ್ತೆ. ಇವರನ್ನು ನೋಡಿ ಅಲ್ಲಿಯ ಜನಗಳು ಮತ್ತು ಹಲವಾರು ಯೋಗಿಗಳು ಬಂದು ನಮಸ್ಕಾರ ಮಾಡ್ತಾ ಇರ್ತಾರೆ. ಇವ್ರು ಬಂದಿರೋದ್ರಿಂದ ನೋಡಿ ಸಂತೋಷ ಪಡ್ತಾ ಇರ್ತಾರೆ. ಕತೆ ಇಲ್ಲಿಗೆ ನಿಂತಿತ್ತು. ಮುಂದಕ್ಕೆ ಹೋಗೋಣ. ಈಗ ಬ್ರಹ್ಮಸೂತ್ರದ ಭಾಷೆ ಎಲ್ಲ ಮುಗಿದಿರುತ್ತೆ. ಉಪನಿಷತ್ತುಗಳ ಭಾಷ್ಯ ರಚನೆ ಪ್ರಾರಂಭ ಆಗುತ್ತೆ. ಗೋವಿಂದ ಕರ್ಮಾರಕನು ಆಗಾಗ ವ್ಯಾಸಗುಹೆಗೆ ಬಂದು ಶಂಕರರಿಗೆ ನಮಸ್ಕಾರ ಮಾಡ್ತಾ ಸವೆದು ಹೋದ ಕಂಠಗಳನ್ನು ತೆಗೆದುಕೊಂಡು ಹೊಸವನ್ನು ಒಪ್ಪಿಸ್ತಾ ಇರ್ತಾನೆ. ಕಂಠ ಅಂದರೆ ಇಲ್ಲಿ ಲೇಖನೆಗಳು ಅಂತ. ನೀಲಕಂಠ ಚರ್ಮಾರಕನು ಚಳಿಗಾಲಕ್ಕೆ ಅಂತ ಬಾಲಗುರುವಿನ ಶಿಷ್ಯ ಪರಿವಾರಕ್ಕೆಲ್ಲ ಪ್ರತಿ ಚಳಿಗಾಲದಲ್ಲೂ ಮೃದುವಾದ ಪಾದರಕ್ಷೆಗಳನ್ನು ಮಾಡಿಕೊಡ್ತಾ ಇರ್ತಾನೆ. ಬಾಲಗುರುವನ್ನು ಒಪ್ಪಿಸಿ ಅವ್ರಿಗೂ ಕೂಡ ಮರದ ಹಾವುಗೆಗಳನ್ನು ಮಾಡಿ ತಂದು ಒಪ್ಪಿಸ್ತಾ ಇರ್ತಾನೆ. ಹೀಗೇನೆ ಪರ್ವತವಾಸಿಗಳು ಜೇನುತುಪ್ಪ, ಹಣ್ಣುಗಳು ಇತ್ಯಾದಿಗಳನ್ನು ತಂದು ಒಪ್ಪಿಸ್ತಾ ಇರ್ತಾರೆ. ಬ್ರಹ್ಮಗುಪ್ತ ಪ್ರತಿದಿನವೂ ದಿನಕ್ಕೊಮ್ಮೆ ಬಂದು ತನ್ನ ಈ ಅತಿಥಿಗಳ ಯೋಗಕ್ಷೇಮವನ್ನು ನೋಡಿಕೊಂಡು ಕೆಲಸಗಾರರಿಗೆ ಸೂಕ್ತ ಸಲಹೆಗಳನ್ನು ಕೊಡ್ತಾ ಇರ್ತಾನೆ. ಸಾಮಾನ್ಯವಾಗಿ ಆತ ಬರ್ತಿದ್ದಿದ್ದು ಹಗಲಲ್ಲಿ. ಆಗ ಬಾಲಗುರುಗಳು ಗ್ರಂಥ ರಚನೆಯಲ್ಲಿ ಮಗ್ನರಾಗಿರ್ತಾರೆ. ಆತನು ಅವರಿಗೆ ದೂರದಿಂದಲೇ ನಮಸ್ಕಾರ ಮಾಡಿ ಹೊರಟು ಹೋಗ್ತಾ ಇರ್ತಾನೆ. ಒಂದು ದಿವಸ ಮಧ್ಯಾಹ್ನ ಆತ ವ್ಯಾಸಗುಹೆಗೆ ಬಂದಾಗ ಈ ಬಾಲಗುರುಗಳು ಪ್ರವಚನ ಕೊಡ್ತಾ ಇರ್ತಾರೆ. ಆ ದಿನ ಆತನು ಕೂತು ಕೇಳ್ತಾ ಇರ್ತಾನೆ. ಪ್ರವಚನ ಮುಗಿದ ನಂತರ ಬಾಲಗುರು ಕೇಳ್ತಾರೆ. ಹಿಂದೆ ಕೂತಿರ್ತಾನೆ ಬ್ರಹ್ಮಗುಪ್ತ. ಅವನನ್ನು ನೋಡ್ಬಿಟ್ಟು, ರಾಜನ್, ನಿನ್ನ ನೋಡಿ ಬಹಳ ದಿನ ಆಯ್ತಲ್ಲ ಅಂತ ಅಂತಾರೆ. ಆಗ ಬ್ರಹ್ಮಗುಪ್ತ ಹೇಳ್ತಾನೆ, ಗುರುಗಳೇ, ನಾನು ಪ್ರತಿನಿತ್ಯವೂ ಬಂದು ನಿಮ್ಮ ದರ್ಶನವನ್ನು ಮಾಡ್ತಾ ಇದ್ದೆ. ನೀವು ಗ್ರಂಥ ರಚನೆಯಲ್ಲಿ ಮಗ್ನರಾಗಿರ್ತಿದ್ರಿ. ತಮ್ಮನ್ನು ಮಾತಾಡಿಸಿ ತಮ್ಮ ವಿಚಾರಧಾರಿಯ ಪ್ರವಾಹಕ್ಕೆ ಅಡ್ಡಿ ಉಂಟು ಮಾಡಬಾರ್ದು ಅಂದ್ಬಿಟ್ಟು ಹಾಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟು ಹೋಗ್ಬಿಡ್ತಿದ್ದೆ. ಈ ದಿನ ನೀವು ಶಿಷ್ಯರಿಗೆಲ್ಲ ಪ್ರವಚನ ಮಾಡ್ತಾ ಇದ್ದಿದ್ರಿಂದ ನಿಮ್ಮನ್ನು ಕಂಡು ಒಂದೆರಡು ಮಾತು ವಿಜ್ಞಾಪಿಸ್ಕೋಬಹುದು ಅಂತ ಕೂತಿದ್ದೀನಿ ಅಂತ ಹೇಳ್ತಾನೆ. ಹೇಳು ರಾಜ, ಏನದು ನಿನ್ನ ಮಾತು ಅಂತ ಗುರುಗಳು ಕೇಳ್ತಾರೆ. ತಮಗೆ ಕಾಲಕಾಲಕ್ಕೆ ಭಿಕ್ಷೆ ಮತ್ತು ಫಲಹಾರಕ್ಕೆ ವ್ಯವಸ್ಥೆ ಮಾಡಿದ್ದೀನಿ. ಅದು ಸಮರ್ಪಕವಾಗಿದೆಯಾ? ಇತ್ತೀಚೆಗೆ ತಾವು ಆಹಾರ ತೆಗೆದುಕೊಳ್ಳೋದ್ರಲ್ಲಿ ತುಂಬ ಜಿಹಾಸೆ ತೋರ್ತಾ ಇದ್ದೀರಾ ಅಂತ ನಮ್ಮ ಪರಿಜನರು ಹೇಳಿದ್ರು. ಯಾಕೆ ಹೀಗೆ? ಆಹಾರದಲ್ಲಿ ರುಚಿ ಇಲ್ವಾ ಅಥವಾ ಶುಚಿ ಇಲ್ವಾ? ಏನಾದರೂ ವ್ಯತ್ಯಾಸ ಆಗಿದೆಯಾ ಅಂತ ಕೇಳ್ತಾನೆ. ಆಗ ಗುರುಗಳು ಹೇಳ್ತಾರೆ, ರಾಜನ್, ನೀನು ಮಾಡಿರೋ ವ್ಯವಸ್ಥೆ ತುಂಬ ಅಚ್ಚುಕಟ್ಟಾಗಿದೆ. ನಾನು ಸದಾಕಾಲ ಶಾಸ್ತ್ರ ವಿಚಾರ ಮತ್ತು ಗ್ರಂಥ ರಚನೆಯಲ್ಲಿ ಮಗ್ನನಾಗಿರೋದ್ರಿಂದ ಆಹಾರದ ಕಡೆ ಅಷ್ಟೊಂದು ಗಮನ ಕೊಡ್ತಾ ಇಲ್ಲ. ನಿನ್ನ ನೌಕರರು ಶುದ್ಧವೂ ಪುಷ್ಟಿಕರವೂ ಆದ ಉಣಿಸನ್ನು ಸಿದ್ಧಪಡಿಸಿ ತರ್ತಾ ಇದ್ದಾರೆ ಅಂತೇಳಿ ಹೇಳ್ತಾರೆ. ಆಗ ಬ್ರಹ್ಮಗುಪ್ತ ಹೇಳ್ತಾನೆ, ಗುರುಗಳೇ, ತಾವು ಆಹಾರದ ವಿಷಯದಲ್ಲಿ ಉಪೇಕ್ಷೆ ಮಾಡಬಾರ್ದು ಅಂತ ನನ್ನ ಪ್ರಾರ್ಥನೆ. ನಿಮ್ಮ ಶರೀರ ಈಗಾಗಲೇ ಸೊರಗಿ ಹೋಗಿದೆ. ಅದು ಸಾಕಷ್ಟು ವಿಶ್ರಾಂತಿ ಮತ್ತು ಉಪಚಾರ ಇಲ್ಲದೆ ಹಾಗಾಗಿದೆ ಅಂತ ಹೇಳ್ತಾನೆ. ಆಗ ಗುರುಗಳು ಹೇಳ್ತಾರೆ, ಜೀರ್ಣ ಆಗೋದೇನೆ ಶರೀರದ ಧರ್ಮ. ಹೇಳಿ ಕೇಳಿ ನಾನು ನೋಡಿದ್ರೆ ಸನ್ಯಾಸಿ. ಶರೀರದ ಪೋಷಣೆಗೆ ಯತಿಯಾದವನು ಅಷ್ಟೊಂದು ಪ್ರಾಮುಖ್ಯ ಕೊಡಬಾರ್ದು ಅಂತ ಹೇಳ್ತಾರೆ. ಆಗ ಬ್ರಹ್ಮಗುಪ್ತ ಹೇಳ್ತಾನೆ, ಆಚಾರ್ಯರೇ, ಶರೀರವು ಇರೋವರೆಗೂ ಅದನ್ನು ಚೆನ್ನಾಗಿ ಪೋಷಿಸಬೇಕು, ರಕ್ಷಿಸಬೇಕು. ಅದು ದೃಢವೂ ಬಲಿಷ್ಠವೂ ಆಗಿರೋ ಹಾಗೆ ನೋಡ್ಕೋಬೇಕಲ್ವಾ? ಇಲ್ಲದೇ ಇದ್ದರೆ ಅದು ರೋಗ ರುಜಿನಕ್ಕೆ ಪಕ್ಕಾಗಬಹುದು, ದುರ್ಬಲ ಆಗಬಹುದು. ಈ ತಮ್ಮ ಶರೀರ ತಮಗೆ ಮಾತ್ರ ಸೇರಿದ್ದಲ್ಲ, ಅದು ತಮ್ಮೆಲ್ಲ ಶಿಷ್ಯರಿಗೂ ಸೇರಿರುವಂತಹ ಒಂದು ಅಪೂರ್ವವಾದ ಆಸ್ತಿ. ಅದು ಸೊರಗಿ ಕೃಶವಾದರೆ ಈ ಬ್ರಹ್ಮಗುಪ್ತ ತಮ್ಮ ಆಚಾರ್ಯರನ್ನು ಸರಿಯಾಗಿ ನೋಡ್ಕೊಳ್ಲಿಲ್ಲ ಅಂತ ನಿಮ್ಮ ಶಿಷ್ಯರು ನನ್ನ ಆಕ್ಷೇಪಿಸಬಹುದಲ್ವಾ ಅಂತ ಕಳಕಳಿಯಿಂದಲೇ ಕೇಳ್ತಾನೆ. ಅವನ ಈ ಮಾತನ್ನು ಕೇಳಿ ಬಾಲಗುರುಗಳು ನಗುತ್ತಾರೆ. ಬ್ರಹ್ಮಗುಪ್ತ, ನಿನ್ನ ಆತಂಕ ನನಗೆ ಅರ್ಥ ಆಯಿತು. ಇನ್ನು ಮೇಲಿಂದ ಕ್ಲುಪ್ತ ಕಾಲಕ್ಕೆ ಆಹಾರವನ್ನು ತಗೋತೀನಿ ಅಂತ ಹೇಳ್ತಾರೆ. ರಾಜನು ಎದ್ದು ಆಚಾರ್ಯರಿಗೆ ಅಭಿವಾದನೆ ಮಾಡಿಬಿಟ್ಟು
ಅನುಗ್ರಹೀತನಾದ ಭಗವನ್ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ವಾಸ್ತವ ಏನು ಅಂದರೆ, ಬಾಲಗುರುವಿನ ಶರೀರ ಸ್ವರ್ಗಿ ಹೋಗಿರುತ್ತೆ. ಅದು ಕಾಲಕ್ಕೆ ಆಹಾರವನ್ನು ತೆಗೆದುಕೊಳ್ಳದೆ ಇದ್ದುದರಿಂದ ಬ್ರಹ್ಮಗುಪ್ತನು ಆಚಾರ್ಯರ ಶಿಷ್ಯರನ್ನು ಕರೆದು, ಗುರುಗಳು ತೀರ ದಣಿದ ಹಾಗೆ ನೋಡ್ಕೊಳ್ಳೋದು ನಿಮ್ಮ ಭಾರ, ಅವರಿಗೆ ಕಾಲಕ್ಕೆ ಆಹಾರವನ್ನು ತಂದು ಕೊಡೋ ಕೆಲಸವನ್ನು ನಮ್ಮ ಜನ ಮಾಡ್ತಾರೆ, ನೀವು ಅವರು ಆಹಾರವನ್ನು ಸ್ವೀಕರಿಸೋ ಹಾಗೆ ಒಪ್ಪಿಸಿ ಅವ್ರಿಗೆ ಸರಿಯಾದ ಕಾಲದಲ್ಲಿ ಊಟ ಮಾಡಿಸ್ಬೇಕು ಅಂತ ಕೋರ್ಕೊಂಡಿರ್ತಾನೆ. ಆಚಾರ್ಯರು ತಮ್ಮ ಕೃತಿ ರಚನೆಯನ್ನು ಸತತವಾಗಿ ಮುಂದುವರಿಸ್ತಿರ್ತಾರೆ. ಬರೆದುಕೊಳ್ಳೋ ಕೆಲಸವನ್ನು ಹೆಚ್ಚಾಗಿ ಸನಂದ, ಸದಾಶಿವ, ಪರಮೇಶ್ವರ ಇವರುಗಳು ಮಾಡ್ತಾ ಇರ್ತಾರೆ. ಉಳಿದವ್ರಿಗೆ ಅವುಗಳನ್ನು ಪ್ರತಿ ಮಾಡುವಂತಹ ಕಾಯಕ. ಸನಂದನರು ಸದಾಕಾಲ ವ್ಯಾಸಗುಹೆಯಲ್ಲೇ ಇದ್ದು ಗುರುವಿನ ಸಮೀಪವನ್ನು ಬಿಟ್ಟು ಹೋಗ್ತಾನೆ ಇರೋದಿಲ್ಲ. ಬರೆಯುವಾಗ ಏನಾದರೂ ಸಂದೇಹ ಬಂದರೆ ಗುರುಗಳನ್ನು ಪ್ರಶ್ನಿಸ್ತಾ ಇರ್ತಾರೆ. ಸದಾಶಿವ, ಪರಮೇಶ್ವರರಾದರೂ ಪ್ರಶ್ನೆ ಕೇಳೋ ಧೈರ್ಯ ಮಾಡ್ತಾ ಇರೋದಿಲ್ಲ, ಬರೀ ಬರೆದುಕೊಳ್ಳೋದನ್ನು ಮಾತ್ರ ಅವರು ಮಾಡ್ತಾ ಇರ್ತಾರೆ. ಚಾಂದೋಗ್ಯ ಉಪನಿಷತ್ತಿನ ಭಾಷ್ಯ ರಚನೆ ಸಾಗ್ತಾ ಇರುತ್ತೆ. 6ನೇ ಅಧ್ಯಾಯದ ಶ್ವೇತಕೇತುವಿನ ಉಪಾಖ್ಯಾನ ಪ್ರಾರಂಭ ಆಗುತ್ತೆ. ಮಹರ್ಷಿ ಉದ್ದಾಲಕ, ಅರುಣಿ ತಮ್ಮ ಮಗನಾದ ಶ್ವೇತಕೇತುವನ್ನು ಕರೆದು ತಮ್ಮ ಕುಲಗುರುವಿನ ಹತ್ರ ಹೋಗಿ ಬ್ರಹ್ಮಚರ್ಯೆಯನ್ನು ಪಾಲಿಸ್ಕೊಂಡು ಜ್ಞಾನಾರ್ಜನೆ ಮಾಡಿ ಬಾ ಅಂತ ಆಜ್ಞಾಪಿಸುತ್ತಾರೆ. 12 ವರ್ಷದ ಬಾಲಕ ಶ್ವೇತಕೇತು 12 ವರ್ಷಗಳ ಕಾಲ ಗುರುಕುಲ ವಾಸ ಮಾಡಿ ವಿದ್ಯಾವಂತನಾಗಿ ಹೆಮ್ಮೆಯಿಂದ ತಂದೆ ಹತ್ರಕ್ಕೆ ಹಿಂತಿರುಗ್ತಾನೆ. ಮಗನಿಗೆ ತುಂಬ ಅಭಿಮಾನ, ತಾನು ಬಲು ದೊಡ್ಡ ಜ್ಞಾನಿ ಅಂತ. ಆದರೆ ತಂದೆಗೆ ಗೊತ್ತಿರುತ್ತೆ, ವೇದಗಳನ್ನೆಲ್ಲ ಅಧ್ಯಯನ ಮಾಡಿದ್ರು, ಅರಿಯತಕ್ಕದ್ದನ್ನೆಲ್ಲ ಅರಿತಿದ್ರು ಕೂಡ ಆತ್ಮತತ್ವವನ್ನೇ ತನ್ನ ಮಗ ಅರಿತಿಲ್ಲ. ಅದನ್ನು ಅರಿದಿದ ಮೇಲೆ ಬೇರೆ ಯಾವುದನ್ನೂ ಅರಿತಂಗೆ ಆಗಲಿಲ್ವಲ್ಲ ಅಂತ ಅವ್ರಿಗೆ ಒಂದು ರೀತಿಯ ಸಣ್ಣಗೆ ವ್ಯಥೆ ಇರುತ್ತೆ. ಮಗನನ್ನು ಕೇಳ್ತಾರೆ, ಮಗು ಯಾವುದರಿಂದ ಪರಬ್ರಹ್ಮವನ್ನು ತಿಳಿಬಹುದೋ ಆ ಆದೇಶವನ್ನು ಕೇಳಿದ್ಯಾ ಅಂತ ಹೇಳಿದಾಗ ಶ್ವೇತಕೇತು ವಿಸ್ಮಯದಿಂದಲೇ ಕೇಳ್ತಾನೆ, ಭಗವಂತನ ಆ ಆದೇಶ ಯಾವುದು ಅಪ್ಪ ಅಂತ. ಉದ್ದಾಲಕ ಋಣಿಗಳು ಹೇಳ್ತಾರೆ, ಹೇಗೆ ಗಡಿಗೆ, ಕುಡಿಕೆ, ಮಡಕೆ ಮುಂತಾದವಕ್ಕೆ ಕಾರಣವಾಗಿರೋ ಮಣ್ಣು ಮುದ್ದೆಯನ್ನು ತಿಳಿಯೋದ್ರಿಂದ ಮಣ್ಣಿನಿಂದ ಮಾಡಲ್ಪಟ್ಟದ್ದೆಲ್ಲ ತಿಳಿಯಲ್ಪಡುತ್ತೋ ಹಾಗೆ ಅಂತಾರೆ. ಮತ್ತು ಮುಂದುವರಿಸ್ತಾರೆ, ಹೇಗೆ ಚಿನ್ನದ ಗಟ್ಟಿಯನ್ನು ತಿಳ್ಕೊಳ್ಳೋದ್ರಿಂದ ಚಿನ್ನದಿಂದ ಆದ ಆಭರಣಗಳನ್ನೆಲ್ಲ ತಿಳಿಬಹುದೋ ಹಾಗೆ ವಸ್ತುವಿನ ಪರಿಣಾಮ ವಾಕನ್ನು ಅವಲಂಬಿಸಿರೋ ಕೇವಲ ಹೆಸರೇ ಆಗಿದೆ ಅಂತ ಹೇಳ್ತಾರೆ. ಮತ್ತು ಹೇಳ್ತಾನೆ ಹೋಗ್ತಾರವರು, ಒಂದು ಕಬ್ಬಿಣದ ಉಗುರು ಕತ್ರಿಯನ್ನು ತಿಳ್ಕೊಳ್ಳೋದ್ರಿಂದ ಕಬ್ಬಿಣದ ಆದ ಎಲ್ಲ ವಸ್ತುವನ್ನು ತಿಳ್ಕೋಬಹುದಲ್ವಾ, ಹಾಗೇನೆ ವಸ್ತುವಿನ ಪರಿಣಾಮ ವಾಕನ್ನು ಅವಲಂಬಿಸಿರೋ ಕೇವಲ ಹೆಸರಾಗಿದೆ ಅಂತ ಹೇಳಿದಾಗ, ಹಾಗೆಯೇ ಸೌಮ್ಯನೇ ಆ ಆದೇಶ ಅಂತ ಉದ್ದಾಲಕರು ಹೇಳ್ತಾರೆ. ಶ್ವೇತಕೇತು ಹೇಳ್ತಾನೆ, ನಮ್ಮ ಪೂಜಾರಿಯಾದಂತಹ ಆಚಾರ್ಯರಿಗೆ ಅದು ಗೊತ್ತಿರಲಿಲ್ಲ ಅಂತ ಕಾಣುತ್ತೆ. ಅವರು ಅರಿತುಕೊಂಡಿದ್ರೆ ತಾನೇ ನನಗೆ ಅವ್ರು ಹೇಳೋದು. ಅವ್ರಿಗೆ ಅದು ಗೊತ್ತಿದ್ದಿದ್ರೆ ನನಗೆ ಉಪದೇಶಿಸದೇ ಇರ್ತಾ ಇದ್ರ? ಭಗವಂತನೇ ಅದನ್ನು ನನಗೆ ತಾವು ಉಪದೇಶಿಸಬೇಕು ಅಂತ ಕೋರ್ತಾರೆ. ತಥಾಸ್ತು ಅಂದ್ಬಿಟ್ಟು ಮಹರ್ಷಿ ಉದ್ದಾಲಕರು ಹೇಳಿಬಿಟ್ಟು ಬ್ರಹ್ಮನ ಕಾರ್ಯವಾದ ಸೃಷ್ಟಿ ಕ್ರಮವನ್ನೆಲ್ಲ ವಿವರಿಸ್ತಾರೆ. ಆಚಾರ್ಯರು ಗಂಭೀರವಾಗಿ ಗಹನವಾದ ವಿಚಾರವನ್ನು ವಿವರಿಸ್ತಾ ಇರ್ತಾರೆ. ತಾವೇ ಉದ್ದಾಲಕ ಅರುಣಿಯಾಗಿ ಸನಂದನರು ಬರ್ಕೊಳ್ತಾ ಇರ್ತಾರೆ. ತಾವೇ ಶ್ವೇತಕೇತುವಾಗಿ ಆಚಾರ್ಯರು ಸಾಯ ಯೇಷೋಣಿ ಮೈತದಾತ್ಮಾಮಿದಂ ಸರ್ವಂ ತತ್ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತು ಅಂತ ಹೇಳ್ತಾ ಇದ್ದ ಹಾಗೆ, ಯಾವುದು ಸೂಕ್ಷ್ಮತಮವಾದಂತಹ ಜಗನ್ಮೂಲವೋ ಅದರಿಂದಲೇ ಈ ಜಗತ್ತೆಲ್ಲವೂ ಆತ್ಮಮಯ ಆಗಿದೆ, ಅದು ಸತ್ಯ, ಅದು ಆತ್ಮ. ಓ ಶ್ವೇತಕೇತುವೆ, ಅದು ನೀನಾಗಿರುವೆ, ತತ್ವಮಸಿ ಅಂತ ನುಡಿತಿದ್ದ ಹಾಗೆ ಸನಂದನರು ಭಾವಸಮಾಧಿಯಲ್ಲಿ ಮುಳುಗಿ ಹೋಗ್ತಾರೆ. ಲೇಖನಿಯ ಶಬ್ದ ನಿಂತಿರುತ್ತೆ. ಅದನ್ನು ಆಚಾರ್ಯರು ಗಮನಿಸಿ ತಲೆ ಎತ್ತಿ ನೋಡಿದಾಗ ಸನಂದನರು ನಿಮೀಲಿತ ನೇತ್ರರಾಗಿ ಆನಂದದ ಅನುಭವದಲ್ಲಿದ್ದದ್ದು ಕಾಣುತ್ತೆ. ಸನಂದನರು ಸಂಪೂರ್ಣವಾಗಿ ಆತ್ಮಸ್ಥಿತಿಯಲ್ಲಿ ಇರ್ತಾರೆ, ಅವರಿಗೆ ಬಾಹ್ಯ ಪ್ರಜ್ಞೆ ಇರೋದಿಲ್ಲ. ಇದನ್ನು ಸದಾಶಿವ, ಪರಮೇಶ್ವರ, ರಾಮಶರ್ಮ, ಲಕ್ಷ್ಮಣ ಮಿಶ್ರ ಇವರುಗಳೆಲ್ಲ ನೋಡ್ತಾನೆ ಇರ್ತಾರೆ. ಆಚಾರ್ಯರು ತಮ್ಮ ಶಿಷ್ಯನ ಈ ದಿವ್ಯ ಸ್ಥಿತಿಯನ್ನು ಕಂಡು ಸಂತೋಷದಿಂದ ಒಂದು ಸ್ತೋತ್ರವನ್ನು ಮೆಲ್ಲುಗೆ ಹೇಳ್ಕೊಡ್ತಾ ಇರ್ತಾರೆ. ಆ ದಿನ ಆಚಾರ್ಯರು ಭಾಷ್ಯ ರಚನೆ ಮತ್ತು ಪ್ರವಚನವನ್ನು ಮಾಡೋದಿಲ್ಲ. ಸನಂದನರು ಬಹಿರ್ಮುಖ ಆಗೋವರೆಗೂ ಕಾಯ್ತಾರೆ. ಉಳಿದ ಶಿಷ್ಯರು ಹೇಳ್ತಾರೆ, ಗುರುಗಳೇ,
ಸನಂದನರು ಆತ್ಮಸ್ಥಿತಿಯಲ್ಲೇ ಇದ್ದಾರೆ, ತಾವು ಭಾಷ್ಯವನ್ನು ಮುಂದುವರಿಸಿದ್ರೆ ನಾವು ಬರ್ಕೋತೀವಿ ಅಂತ. ಆಗ ಬಾಲಗುರುಗಳು ಹೇಳ್ತಾರೆ, ತಡೀರಿ ಬಾಲಕರೇ, ಸನಂದನರು ಬಾಹ್ಯ ಪ್ರಪಂಚಕ್ಕೆ ಮರಳಲಿ ಅಂತ. ಸದಾಶಿವ ಮತ್ತು ಪರಮೇಶ್ವರ ಒಬ್ಬರ ಮುಖವನ್ನೊಬ್ಬರು ನೋಡ್ಕೊಳ್ತಾರೆ. ಅವ್ರಿಗೆ ಸ್ವಲ್ಪ ಅಸಮಾಧಾನ, ಸನಂದರ ಬಗ್ಗೆ ಏನೋ ಒಂದು ರೀತಿಯ ಅಸೂಯೆನೂ ಮೂಡುತ್ತೆ. ತಾವು ಮೊದಲಿಂದ ಗುರು ಸೇವೆ ಮಾಡ್ತಾ ಇದ್ರು ಕೂಡ ಬಾಲಗುರುಗಳು ಈ ಸನಂದನರಿಗೆ ಪ್ರಾಮುಖ್ಯವನ್ನು ಕೊಟ್ಟಿದ್ದಾರಲ್ಲ ಅಂತ ಒಂದು ನೋವು ಇರುತ್ತೆ ಅವ್ರಿಗೆ. ಆ ದಿನ ಕೃತಿ ರಚನೆ ಅಲ್ಲಿಗೆ ನಿಂತು ಹೋಗುತ್ತೆ. ಸನಂದನರು ಬಾಹ್ಯ ಜಗತ್ತಿಗೆ ಮರಳಿದಾಗ ಆಗಲೇ ಸಂಧ್ಯಾಕಾಲ ಆಗಿರುತ್ತೆ. ಮಾರನೇ ಪ್ರಾತಃ ಕಾಲ ನಸುಗನಲ್ಲೇನೆ ಆಚಾರ್ಯರು ಶಿಷ್ಯರು ಗಂಗಾ ಸ್ನಾನಕ್ಕೆ ಅಂತ ಹೊರಡ್ತಾರೆ. ಶಿಷ್ಯರೆಲ್ಲರೂ ಅಲ್ಲಲ್ಲಿ ಸ್ನಾನಘಟ್ಟಗಳಲ್ಲಿ ಇಳಿದು ತಮ್ಮ ವಸ್ತ್ರಗಳನ್ನೆಲ್ಲ ಒಕ್ಕೋತಾರೆ, ಸ್ನಾನಾದಿಗಳನ್ನು ಮಾಡ್ತಾರೆ. ಅಲ್ಲೇ ಇದ್ದ ಬಂಡೆಗಳ ಮೇಲೆ ಜಪಾನುಷ್ಠಾನಗಳಿಗೆ ಕೂತ್ಕೊಂತಾರೆ. ಆಚಾರ್ಯರು ಸ್ವಲ್ಪ ಮೇಲ್ಭಾಗಕ್ಕೆ ಹೋಗಿ ನೀರಿಗಿಳಿತಾರೆ. ಹಾಗೆ ಈಜ್ತಾ ಎದುರು ದಡದ ಕಡೆ ಹೋಗ್ತಾರೆ. ಅಲ್ಲೇ ಸ್ನಾನ ಅನುಷ್ಠಾನಗಳನ್ನು ಮಾಡ್ಕೊಳ್ತಾರೆ. ಸ್ವಲ್ಪ ಹೊತ್ತು ಧ್ಯಾನಾವಸ್ಥೆಯಲ್ಲೇ ಇರ್ತಾರೆ. ಶಿಷ್ಯರ ಜಪಗಳೆಲ್ಲ ಮುಗಿದಿರುತ್ತವೆ. ಒಣಗಿದ ವಸ್ತ್ರಗಳನ್ನು ಮಡಿಸ್ಕೊಂಡು ಎಲ್ಲರೂ ತಮ್ಮ ತಮ್ಮ ಗುಹೆಗಳಿಗೆ ಹೋಗೋಕ್ಕೆ ಸಿದ್ಧರಾಗಿ ಆಚಾರ್ಯರಿಗೆ ಕಾಯ್ತಾ ಅಲ್ಲೇ ಕೂತಿರ್ತಾರೆ. ಇದಕ್ಕಿದ್ದ ಹಾಗೆ ಆ ಕಡೆಯಿಂದ ಸದಾಶಿವ, ಪರಮೇಶ್ವರ, ಸನಂದನ ಯಾರಾದರೂ ತಕ್ಷಣ ಬನ್ನಿ, ಒಣಗಿದ ವಸ್ತ್ರಗಳನ್ನು ತನ್ನಿ ಅಂತ ಬಾಲಗುರುಗಳು ಕೂಗಿ ಹೇಳ್ತಾರೆ. ಅತ್ಯಂತ ಆಳವಾಗಿ ರಭಸದಿಂದ ಅಲಕಾನಂದ ನದಿ ಪ್ರವಹಿಸ್ತಾ ಇರುತ್ತೆ. ಅದನ್ನು ದಾಟಲಿಕ್ಕೆ ತೀರಾ ಮೇಲೆ ದೂರದಲ್ಲಿ ಒಂದು ಸಾರುವೆ ಇರುತ್ತೆ. ಸದಾಶಿವ ಮತ್ತು ಪರಮೇಶ್ವರರು ನೀರಲ್ಲಿ ಈಜಕ್ಕೆ ಹೆದರುಕೊಳ್ತಾರೆ. ಒಣಗಿದ ವಸ್ತ್ರಗಳನ್ನು ಕೈಗೆತ್ತಿಕೊಂಡು ಅಲ್ಲಿದ್ದಂತಹ ಸಾರುವೆ ಅಂದರೆ ಸೇತುವೆ ಕಡೆ ಓಡ್ತಾರೆ. ಸನಂದನರು ಪಂಚೆಯನ್ನು ಎತ್ತಿ ಸೊಂಟಕ್ಕೆ ಸುತ್ಕೊತಾರೆ, ಅಲಕಾನಂದೆಗೆ ಹಾರ್ತಾರೆ. ಕ್ಷಣಕಾಲ ನಿಂತು ಕಣ್ಮುಚ್ಚಿ ಪ್ರಾಣಾಯಾಮ ಮಾಡ್ತಾರೆ. ಉದಾನ ವಾಯುವಿನ ಮೇಲೆ ಮನಸ್ಸಂಯಮವನ್ನು ಮಾಡ್ತಾರೆ. ತಕ್ಷಣವೇ ಶರೀರವು ಹಗುರವಾಗಿ ನೀರ ಮೇಲೆ ನಡೆದು ಕಮಲದ ಹೂವರಳಿ ಅವರ ಪಾದಕ್ಕೆ ಆಧಾರವಾಯಿತು ಅನ್ನೋ ಹಾಗೆ ಎದುರು ದಡವನ್ನು ಮುಟ್ಟಿಬಿಡ್ತಾರೆ. ಸ್ವಲ್ಪ ಹೊತ್ತಾದ ಮೇಲೆ ಸದಾಶಿವ, ಪರಮೇಶ್ವರರು ಆ ಸೇತುವೆಯನ್ನು ದಾಟಿ ಓಡೋಡ್ತಾ ಬಂದು ಐದುಸಿರು ಬಿಡ್ತಾ ಗುರುವಿನ ಸಮೀಪಕ್ಕೆ ಬರ್ತಾರೆ. ಇವರು ಬರೋಕ್ಕೆ ಮುಂಚೆನೆ ಅಲ್ಲೇ ಬಂದು ಕೈ ಮುಗಿದು ನಿಂತಿದ್ದಂತಹ ಯತಿಗಳಾದಂತಹ ಸನಂದನರನ್ನು ಕಂಡು ಇಬ್ಬರಿಗೂ ಆಶ್ಚರ್ಯ ಹಾಗೆ ನಾಚಿಕೆನೂ ಆಗುತ್ತೆ. ಸನಂದನ, ನೀವು ಇಷ್ಟು ಬೇಗ ಇಲ್ಲಿಗೆ ಹೇಗೆ ಬಂದ್ರಿ ಅಂತ ಪರಮೇಶ್ವರ ಕೇಳ್ತಾನೆ. ಗುರುಕೃಪೆಯಿಂದ ಬಂದೆ ಪರಮೇಶ್ವರ, ಭವಜಲದಿಯನ್ನೇ ದಾಟಿಸೋ ನದಿ ಈ ಕಿರು ನದಿಯನ್ನು ದಾಟಿಸ್ಲಾರ್ರೆ ಅಂತ ಸನಂದನ ಕೇಳ್ತಾನೆ. ಆಗ ಆಚಾರ್ಯರು, ಮಕ್ಕಳೇ, ಸನಂದನರು ಯೋಗ ನಿಷ್ಣಾತರು. ನಿನ್ನೆ ರಾತ್ರಿ ನಿಮ್ಮ ಜೊತೆ ಅವರು ಯೋಗಶಾಸ್ತ್ರದ ವಿಭೂತಿ ಪಾದವನ್ನು ಕುರಿತು ಮಾತಾಡ್ತಿದ್ರಲ್ವಾ, ವಿಭೂತಿ ಪಾದದ ಸಿದ್ಧಿಗಳನ್ನು ಕುರಿತು ವ್ಯಾಖ್ಯಾನಿಸ್ತಾ ಇದ್ರಲ್ವಾ, ಅವರೇನೆ ಸ್ವತಃ ಎಲ್ಲ ಸಿದ್ಧಿಗಳನ್ನು ಪಡೆದಂತಹ ರಾಜಯೋಗಿಗಳು. ಗಂಗಾ ನದಿ ಅವರು ಅಡಿ ಇಟ್ಟ ಎಡೆಯಲ್ಲೆಲ್ಲ ಒಂದು ಕಮಲ ಪುಷ್ಪವನ್ನು ಕೊಡುತ್ತು. ಅವರು ಇಂದಿನಿಂದ ಪದ್ಮಪಾದರು ಅಂತ ಹೆಸರಾಗ್ತಾರೆ ಅಂತ ಹೇಳ್ತಾರೆ. ಆಗ ಸದಾಶಿವ ಮತ್ತು ಪರಮೇಶ್ವರರಿಗೆ ಈ ಸನಂದರರು ಸಿದ್ಧ ಪುರುಷರು, ತಮಗಿಂತ ಎಷ್ಟೋ ದೊಡ್ಡವರು ಅಂತ ಅರ್ಥ ಆಗುತ್ತೆ. ಅವರು ತಮ್ಮ ನಡವಳಿಕೆಗೆ ಮತ್ತು ಇಷ್ಟು ದಿನ ತಾವು ತಿಳ್ಕೊಂಡಿದ್ದಂತಹ ಸಣ್ಣತನಕ್ಕೆ ಪಶ್ಚಾತ್ತಾಪ ಪಡ್ತಾರೆ, ಕ್ಷಮೆ ಕೋರ್ತಾರೆ. ಆಚಾರ್ಯರು ಹೇಳ್ತಾರೆ, ಶಿಷ್ಯರೇ, ನೀವು ಸಹ ಸತತವಾದ ಸಾಧನೆಯಿಂದ ಅವರ ಹಾಗೆ ಆಗಬಹುದು, ಅಸಹನೆ ಅಸೂಯೆ ಪಡಬಾರದು ಅಂತ ಹೇಳಿ ಎಲ್ಲರನ್ನು ಕರ್ಕೊಂಡು ವ್ಯಾಸ ಗುಹೆ ಕಡೆ ಪಾದಾರ್ಪಣ ಮಾಡ್ತಾರೆ. ಒಂದು ಮಧ್ಯಾಹ್ನ ಆಚಾರ್ಯರು ಒಬ್ಬರೇ ಇದ್ದಾಗ ಒಟ್ಟು ವಾಮದೇವ ಅವರಲ್ಲಿಗೆ ಬಂದು ಗುರುಗಳೇ ಅಂತ ಕರೀತಾನೆ. ಆಚಾರ್ಯರು ಮಂದಹಾಸದಿಂದಲೇ ಅವನ ಕಡೆ ತಿರುಗಿ ಏನು ಅಂತ ಕೇಳಿದಾಗ, ನಿಮ್ಮ ಚಾಂದೋಗ್ಯ ಭಾಷ್ಯವನ್ನು ಓದ್ತಾ ಇದ್ದೀನಿ, ತತ್ವಮಸಿ ಮಹಾವಾಕ್ಯದ ಅರ್ಥ ಸ್ಪಷ್ಟವಾಗದೆ ತೊಳಲಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಈ ತೊಳಲಾಟ ನಿನಗೊಬ್ಬನಿಗೇನೋ ಅಥವಾ ಇನ್ನೂ ಯಾರಿಗಾದರೂ ಇದೆಯೋ ಅಂತ ಗುರುಗಳು ಪ್ರಶ್ನಿಸ್ತಾರೆ. ಸದಾಶಿವ ಮತ್ತು ಪರಮೇಶ್ವರರು ಕೂಡ ಈ ವಿಚಾರವಾಗಿ ತಮ್ಮಲ್ಲಿ ಪುನಃ ಪ್ರಶ್ನಿಸಬೇಕು ಅಂತ ಮಾತಾಡ್ತಿದ್ರು ಅಂತ ವಾಮದೇವ ಹೇಳ್ತಾನೆ. ಸರಿ, ಹಾಗಾದರೆ ಅವರನ್ನು ಕರಿ, ಹಾಗೆ ಇನ್ನೂ ಯಾರಿಗಾದರೂ ಅನುಮಾನ ಇದ್ದರೆ ಅವರು ಬರಲಿ ಅಂತ ಆಚಾರ್ಯರು ಹೇಳ್ತಾರೆ. ಶಿಷ್ಯರೆಲ್ಲ ಬಂದು ಅವ್ರ ಸುತ್ತ ಕೂತ್ಕೊತಾರೆ. ಆಚಾರ್ಯರು ಚಾಂದೋಗ್ಯ ಭಾಷ್ಯವನ್ನು ಬರೆಸ್ತಾ 6ನೇ ಅಧ್ಯಾಯದ 8ನೇ ಖಂಡದಲ್ಲಿ ಬರುವಂತಹ ತತ್ವಮಸಿ ಮಹಾವಾಕ್ಯವನ್ನು ಕೇಳ್ತಾಳೆ. ಈ ಸನಂದರು ಸಮಾಧಿಷ್ಠರಾಗಿದ್ದರಲ್ವಾ. ಆನಂತರ ಮುಂದಿನ 8 ಖಂಡಗಳ ಬರವಣಿಗೆ ಮಾರನೇ ದಿನ ಸಾಗುತ್ತೆ.
ಆದರೆ ಹಿಂದಿನ ದಿನದ ಮನಃಕಷಾಯದಿಂದ ಸದಾಶಿವ ಮತ್ತು ಪರಮೇಶ್ವರರಿಗೆ ಆ ಭಾಗವನ್ನು ಕೇಳಿದ್ರು ಕೂಡ ಏಕಾಗ್ರತೆ ಇರಲಿಲ್ಲ. ಆ ಕಾರಣಕ್ಕೆ ಅದು ಅರ್ಥ ಆಗಿರೋದಿಲ್ಲ. ಅವರು ತಮ್ಮ ತಪ್ಪಿಗಾಗಿ ಈಗ ಪಶ್ಚಾತ್ತಾಪ ಪಡ್ತಾರೆ, ತಮಗಾದ ನಷ್ಟಕ್ಕೋಸ್ಕರ ಮನನೊಂದುತ್ತಾರೆ. ಆದ್ರಿಂದಲೇ ಈ ದಿನ ಅವರು ಬಂದ ನಂತರವೇ ಆಚಾರ್ಯರು ಪ್ರವಚನವನ್ನು ಪ್ರಾರಂಭಿಸ್ತಾರೆ. ಅವ್ರ ಜೊತೆಗೆ ಉಳಿದವರು ಕೂಡ ಬಂದು ಕೂತ್ಕೋತಾರೆ. ಮಹರ್ಷಿ ಉದ್ದಾಲಕ ಅರುಣಿಯರ ಪುತ್ರ ಶ್ವೇತಕೇತು 12 ವರ್ಷ ಕಾಲ ಗುರುಕುಲ ವಾಸ ಮಾಡಿ ಬಂದಿದ್ರೂ ಸಹ ಆತ್ಮತತ್ವವನ್ನು ಅರಿತಿರೋದಿಲ್ವಷ್ಟೇ. ಯಾವುದನ್ನು ತಿಳಿಯೋದ್ರಿಂದ ಎಲ್ಲವನ್ನು ತಿಳಿದಂಗಾಗುತ್ತೋ ಅದನ್ನೇ ತಿಳಿದಿದ್ಮೇಲೆ ಏನು ಪ್ರಯೋಜನ? ಆದ್ದರಿಂದ ಮಹರ್ಷಿ ಉದ್ದಾಲಕರು ವತ್ಸ, ಚಿನ್ನವನ್ನು ತಿಳ್ಕೊಳ್ಳೋದ್ರಿಂದ ಚಿನ್ನದಿಂದ ಮಾಡಿದ ಆಭರಣಗಳಾದಂತಹ ವಂಕಿ, ಸರಿಗೆ, ಸರ, ಡಾಬು ಇತ್ಯಾದಿಗಳನ್ನು ತಿಳ್ಕೊಂಡಂಗಾಗತ್ತಲ್ವಾ? ಹಾಗೆ ಮಣ್ಣನ್ನು ಅರಿಯೋದ್ರಿಂದ ಮಣ್ಣಿನಿಂದ ಆದಂತಹ ಮಡಿಕೆ, ಕುಡಿಕೆ, ಹರವಿ ಮುಂತಾದವನ್ನು ಅರಿತಾಗ ಆಗತ್ತಲ್ವಾ? ಕಬ್ಬಿಣದ ಉಗುರು ಕತ್ತರಿಯನ್ನು ತಿಳ್ಕೊಳ್ಳೋದ್ರಿಂದ ಕಬ್ಬಿಣದಿಂದಾದ ಸಲಕರಣೆಗಳನ್ನು ಅರಿತಂಗಾಗತ್ತಲ್ವಾ? ಹೀಗೆ ಕಾರ್ಯವೂ ಕಾರಣವೂ ಅನನ್ಯವಾಗಿದೆ. ಇವು ಬೇರೆ ಬೇರೆ ಅಲ್ಲ. ಒಂದನ್ನು ಅರಿತ್ರೆ ಇನ್ನೊಂದನ್ನು ಅರಿತಾಗ ಆಗತ್ತೆ. ವಸ್ತುವಿನ ಪರಿಣಾಮ ವಾಕನ್ನು, ಹೆಸರನ್ನು ಅವಲಂಬಿಸಿರೋದ್ರಿಂದ ಮಣ್ಣು ಅನ್ನೋದು ಒಂದೇ ಸತ್ಯ. ಮಣ್ಣಿನಿಂದಾದ ವಿಕಾರಗಳಾದ ಉಳಿದೆಲ್ಲವೂ ಮಿಥ್ಯ. ಏಕೇನ ಮೃತ್ಪಿಂಡೇನ ಸರ್ವಂ ಮೃಣ್ಮಯಂ ವಿಜ್ಞಾತಂ ಸ್ಯಾತ್. ವಾಚಾರಂಭಣಂ ವಿಕಾರೋ ನಾಮಧೇಯಂ ವೃತ್ತಿಕೇವ ಸತ್ಯಂ ಅಂತ ಹೇಳ್ತಾರೆ. ಸೃಷ್ಟಿ ಪೂರ್ವದಲ್ಲಿ ಈ ಪ್ರಪಂಚವೆಲ್ಲ ಅದ್ವಿತೀಯವಾದ ಸದ್ರೂಪವೇ ಆಗಿತ್ತು. ಆ ಸದ್ವಸ್ತು ತಾನು ಬಹು ಆಗ್ತೀನಿ ಅಂತ ಸಂಕಲ್ಪಿಸಿ ತೇಜಸ್ಸನ್ನು ಸೃಷ್ಟಿ ಮಾಡಿತು. ಇದಂ ಅಗ್ರೆ ಏಕಮೇವ ಅದ್ವಿತೀಯಂ ತದೈಕ್ಷತ ಬಹುಸ್ಯಾಂ ಪ್ರಜಾ ಏತಿ ಅಂತ ಅದು ತೇಜಸ್ಸನ್ನು ಸೃಷ್ಟಿ ಮಾಡಿತು. ತೇಜಸ್ಸು ಬಹುಭಾಗ ಆಗ್ತೀನಿ ಅಂತ ಸಂಕಲ್ಪ ಮಾಡಿ ಜಲವನ್ನು ಸೃಷ್ಟಿ ಮಾಡಿತು. ಆ ಆಪವು ನಾನು ಬಹು ಆಗ್ತೀನಿ ಅಂತ ಯೋಚಿಸಿ ಅನ್ನವನ್ನು ಸೃಷ್ಟಿ ಮಾಡಿತು. ಆ ಭೂತಗಳಲ್ಲಿ ಮೂಲ ಕಾರಣವಾದ ಸದ್ವಸ್ತು ಜೀವರೂಪವಾಗಿ, ಪ್ರಾಣರೂಪವಾಗಿ ಪ್ರವೇಶ ಮಾಡಿ ನಾಮರೂಪಗಳನ್ನು ವಿಂಗಡಿಸ್ತು. ಅವೇನೇ ಅಂಡಜ, ಜರಾಯುಜ, ಉದ್ಭಿಜಗಳು ಅಂದರೆ ಮೊಟ್ಟೆಯಿಂದ ಹುಟ್ಟುವಂತಹ ಪಕ್ಷಿಗಳು, ಸಸ್ತನಿ ಪ್ರಾಣಿಗಳು ಮತ್ತು ಬೀಜದಿಂದ ಹುಟ್ಟುವಂತಹ ಗಿಡ ಮರಗಳು. ಇವೆಲ್ಲವೂ ಕೂಡ ಸದ್ವಸ್ತುವಿನ ವಿಕಾರಗಳು. ಸದ್ವಸ್ತುವನ್ನು ಅರಿತುಕೊಳ್ಳೋದ್ರಿಂದ ಇವೆಲ್ಲವನ್ನು ಅರಿತಾಗ ಆಗತ್ತೆ. ಆ ಸದ್ವಸ್ತುನೇ ಸತ್ಯ. ಎಲ್ಲ ಭೇದಕ್ಕೂ, ವಿಕಾರಗಳಿಗೂ, ನಾಮರೂಪಗಳಿಗೂ ಸದ್ವಸ್ತುನೇ ಆಧಾರವಾಗಿರುತ್ತೆ. ಮನುಷ್ಯನಾದವನು ತನ್ನ ಪ್ರತಿಬಿಂಬವನ್ನು ಕನ್ನಡಿಯಲ್ಲಿ ಪ್ರವೇಶ ಮಾಡಿಸೋ ಹಾಗೆ ಪರದೇವತೆ ಜೀವಾತ್ಮ ರೂಪದಿಂದ ಅನ್ನಮಯವಾದ ಮನಸ್ಸನ್ನು ಪ್ರವೇಶಿಸುತ್ತೆ. ಆ ಮನಸ್ಸು ತೇಜೋಮಯವಾದ ವಾಕಿನೊಂದಿಗೂ ಅಪೋಮಯವಾದ ಪ್ರಾಣಗಳ ಜೊತೆಗೂ ಸೇರಿಕೊಳ್ಳುತ್ತೆ. ಸುಷುಪ್ತಿಯಲ್ಲಿ, ತನಿ ನಿದ್ರೆಯಲ್ಲಿ ಜೀವಾತ್ಮ ತನ್ನ ಪರಮಾತ್ಮ ಸ್ವರೂಪದಲ್ಲೇ ಇರ್ತಾನೆ. ದಾರದಿಂದ ಪಕ್ಷಿಯ ಕಾಲನ್ನು ಕಟ್ಟಿ ಹಾಕಿದ್ರೆ ಪಕ್ಷಿ ದಿಕ್ಕು ದಿಕ್ಕಿಗೆ ಹಾರಾಡಿದ್ರೂ ಕೂಡ ಕಟ್ಟ ಕಡೆಗೆ ತನ್ನ ಮೂಲ ಸ್ಥಾನಕ್ಕೆ ಹೇಗೆ ಬರುತ್ತೋ ಹಾಗೇನೆ ಮನಸ್ಸು ಅನ್ನೋ ಉಪಾಧಿಯನ್ನು ಪಡೆದಂತಹ ಜೀವಾತ್ಮ ಸುಷುಪ್ತಿಯಲ್ಲಿ ಸದ್ವಸ್ತುನಲ್ಲೇ ಇರ್ತಾನೆ. ಯಾವುದು ಸೂಕ್ಷ್ಮತಮವಾದ ಈ ಜಗನ್ಮೂಲವೋ ಅದರಿಂದಲೇ ಈ ಜಗತ್ತೆಲ್ಲವೂ ಆತ್ಮವಂತವಾಗಿದೆ. ಸಹ ಯಹ ಏಷಃ ಅಣಿಮ ಇದಂ ಸರ್ವಂ ಏತದಾತ್ಮ್ಯಂ ತತ್ಸತ್ಯಂ ಸ ಆತ್ಮ ತತ್ತ್ವಂ ಅಸಿ ಶ್ವೇತಕೇತೋ. ಅದು ಸತ್ಯ. ಎಲೆ ಶ್ವೇತಕೇತುವೆ, ಅದೇ ನೀನಾಗಿದೆಯಾ ಅಂತ ಗುರುಗಳು ಹೇಳ್ತಾರೆ. ಸುಷುಪ್ತಿಯಲ್ಲಿ ಎಲ್ಲರೂ ಸೂಕ್ಷ್ಮವಾದ ಸದ್ವಸ್ತುನಲ್ಲಿ ಇರ್ತಾರೆ ಅನ್ನೋ ಒಂದು ಉಪದೇಶ ಶ್ವೇತಕೇತುವಿಗೆ ಸಂದೇಹ ಉಂಟು ಮಾಡುತ್ತೆ. ಹಾಗಾದರೆ ನಮ್ಗೆ ಯಾಕೆ ತಿಳಿದಿರೋದಿಲ್ಲ? ಈಗ ನಾನು ಸದ್ವಸ್ತುನಲ್ಲೇ ಇದ್ದೀನಿ ಅಂತ ಯಾಕೆ ಗೊತ್ತಾಗೋದಿಲ್ಲ ಅನ್ನೋ ಪ್ರಶ್ನೆ ಅವನಲ್ಲಿ ಮೂಡುತ್ತೆ. ಜೇನು ಹುಳ 100 ಮರಗಳಿಂದ ಅಥವಾ 100 ಹೂಗಳಿಂದ ಮಕರಂದವನ್ನು ಸಂಗ್ರಹಿಸಿ ಕ್ರೋಢೀಕರಿಸಿಕೊಂಡಿರುತ್ತೆ. ಜೇನಲ್ಲಿರುವಂತಹ ಆಯಾ ಹೂವಿನ ರಸಕ್ಕೆ ಅಥವಾ ಮಕರಂದಕ್ಕೆ ನಾನು ಇಂತಹ ಮರದ್ದು ಅಥವಾ ಇಂತಹದೇ ಹೂವಿಂದು ಅಂತ ಗೊತ್ತಾಗತ್ತಾ? ಮಧುವಿನಲ್ಲಿ ಆ ರಸವನ್ನು ಪ್ರತ್ಯೇಕಿಸಿ ತೋರ್ಲಕ್ಕ ಆಗತ್ತಾ? ಹಾಗೇನೆ ಪ್ರಾಣಿಗಳೆಲ್ಲ ಸೂಕ್ಷ್ಮವಾದಂತಹ ಸದ್ವಸ್ತುವಿನಲ್ಲಿ ಲಯವಾಗಿ ನಾವು ಕೂಡ ಸದ್ವಸ್ತುವಿನಲ್ಲಿ ಲಯವಾಗಿದ್ದೇವೆ ಅಂತ ತಿಳಿಲಾರ್ವೋ ಅಂತ ತಂದೆ ಹೇಳ್ತಾರೆ. ಶ್ವೇತಕೇತು ಪುನಃ ಸಂಶಯದಿಂದ ಹೇಳ್ತಾನೆ,
ಸದ್ವಸ್ತುವಿನಿಂದ ಹಿಂದಿರುಗಿ ಬಂದವರಿಗೆ ನಾನು ಸದ್ವಸ್ತುವಿನಿಂದ ಬಂದಿದ್ದೀನಿ ಅನ್ನೋ ಜ್ಞಾನನೇ ಇರೋದಿಲ್ವಲ್ಲ ಅಂದಾಗ ಉದ್ದಾಲಕರು ಮತ್ತೆ ಹೇಳ್ತಾರೆ, ನದಿಗಳಲ್ಲಿರೋ ನೀರೆಲ್ಲ ಬೇರೆ ಬೇರೆ ದಿಕ್ಕುಗಳಿಂದ ಹರಿದು ಬಂದು ಸಮುದ್ರವನ್ನು ಸೇರುತ್ತೆ. ಸಮುದ್ರವನ್ನು ಸೇರೋವರೆಗೆ ಅವು ಗಂಗಾ, ಯಮುನಾ, ಸರಸ್ವತಿ ಅನ್ನೋ ಹೆಸರಿಂದ ಇರುತ್ತವೆ. ಸಮುದ್ರವನ್ನು ಸೇರಿದ ನಂತರ ಅವಕ್ಕೆ ಯಾವುದೇ ಹೆಸರಿರೋದಿಲ್ಲ. ಅವೆಲ್ಲ ಸೇರಿಸಿ ಸಮುದ್ರ ಒಂದೇನೆ. ಆ ನೀರು ಆವಿಯಾಗಿ, ಮೋಡಗಳಾಗಿ, ಮಳೆಯಾಗಿ, ಪುನಃ ಮೊದಲಿನ ಹಾಗೆ ನದಿಗಳಾಗಿ ಹರಿದಾಗ ತಾವು ಸಮುದ್ರದಿಂದಲೇ ಬಂದಿರೋದು ಅನ್ನೋದು ಕೂಡ ಅವು ಅರಿಯವು. ಹೀಗೇನೆ ಸದ್ವಸ್ತುವನ್ನು ಸೇರಿ ಪುನಃ ಹೊರಬಂದ ಜೀವರು ಕೂಡ ನಾವು ಸೂಕ್ಷ್ಮವಾದ ಸದ್ವಸ್ತುವಿನಿಂದ ಬಂದಿದ್ದೀವಿ ಅಂತ ಅರಿತಿರೋದಿಲ್ಲ. ಹೀಗೆ ಶ್ವೇತಕೇತುವಿನ ಸಂದೇಹಗಳನ್ನು ಪರಿಹರಿಸ್ತಾ ಮಹರ್ಷಿ ಉದ್ದಾಲಕರನ್ನ ಶ್ವೇತಕೇತು ಪುನಃ ಪ್ರಶ್ನೆ ಮಾಡ್ತಾನೆ. ಅತ್ಯಂತ ಸೂಕ್ಷ್ಮವೂ ನಾಮರೂಪರಹಿತವೂ ಆದ ಸದ್ವಸ್ತುವಿನಿಂದ ಅತ್ಯಂತ ಸ್ಥೂಲವೂ ಪೃಥಿವ್ಯಾದಿ ನಾಮರೂಪಗಳುಳ್ಳದ್ದು ಆದ ಈ ಪ್ರಪಂಚ ಹೇಗೆ ಬಂತು ಅಂತ. ಉದ್ದಾಲಕರು ಅವನಿಂದ ಆಲದ ಮರದ ಒಂದಷ್ಟು ಹಣ್ಣನ್ನು ತರಿಸ್ತಾರೆ. ಒಂದು ಹಣ್ಣನ್ನು ಬಿಡಿಸು ಅಂತಾರೆ. ಆ ಸಣ್ಣ ಹಣ್ಣೊಳಗೆ ಸಾವಿರಾರು ಪುಟ್ಟ ಬೀಜಗಳಿರುತ್ತೆ. ಒಂದು ಬೀಜ ತೀರಾ ಕಣ್ಣಿಗೆ ಕಾಣಿಸದಷ್ಟನ್ನ ಸಣ್ಣದನ್ನು ಬೇರ್ಪಡಿಸಿ ಅದನ್ನು ಒಡಿ ಅಂತ ಹೇಳ್ತಾರೆ. ಶ್ವೇತಕೇತು ಹೇಳ್ತಾನೆ, ಏನು ಕಾಣಿಸ್ತಾನೆ ಇಲ್ಲ ಅಂದಾಗ ಉದ್ದಾಲಕರು ಹೇಳ್ತಾರೆ, ವತ್ಸ, ಬೀಜದಲ್ಲಿ ಇರೋ ಯಾವ ಸೂಕ್ಷ್ಮಾಂಶವೂ ನಿನಗೆ ಕಾಣೋದಿಲ್ವೋ ಆ ವಸ್ತುವಿನಿಂದಲೇ ಅತ್ಯಂತ ದೊಡ್ಡದು ವಿಸ್ತಾರವೂ ಆದಂತಹ ಆಲದ ಮರ ಹುಟ್ಟೋ ಹಾಗೆ ಯಾವುದು ಸೂಕ್ಷ್ಮತಮವಾದಂತಹ ಸದ್ವಸ್ತುನೋ ಅದರಿಂದಲೇ ಈ ಜಗತ್ತೆಲ್ಲವೂ ಹುಟ್ಟಿರುತ್ತೆ, ಅದರಿಂದಲೇ ಆತ್ಮವಂತವಾಗಿರುತ್ತೆ. ಆದರೆ ಅದು ಕಣ್ಣಿಗೆ ಕಾಣೋದಿಲ್ಲ ಅಂತ ಹೇಳ್ತಾರೆ. ಸರಿ, ಈ ಸದ್ವಸ್ತು ಜಗನ್ಮೂಲವೇ ಆಗಿದ್ರೆ ನಮ್ಗೆ ಯಾಕೆ ಕಾಣೋದಿಲ್ಲ ಅಂತ ಶ್ವೇತಕೇತು ಪುನಃ ಪ್ರಶ್ನಿಸ್ತಾನೆ. ಉದ್ದಾಲಕರು ಒಂದು ಹಿಡಿ ಉಪ್ಪನ್ನು ತರಿಸ್ತಾರೆ, ನೀರಿಗೆ ಹಾಕಿಸ್ತಾರೆ. ಅದು ಕರಗದ ನಂತರ ಶ್ವೇತಕೇತು, ಈ ನೀರಲ್ಲಿರೋ ಉಪ್ಪನ್ನು ತೋರಿಸು ಅಂತಾರೆ. ಶ್ವೇತಕೇತು ಹೇಳ್ತಾನೆ, ಅಪ್ಪ ಅದು ಕರಗಿ ಹೋಗಿದೆ, ಕಣ್ಣಿಗೆ ಕಾಣಿಸಲ್ಲ ಅಂತ. ಉದ್ದಾಲಕರು ಹೇಳ್ತಾರೆ, ನೋಡು, ಈ ನೀರಲ್ಲಿ ವ್ಯಾಪ್ತವಾದಂತಹ ಉಪ್ಪನ್ನು ಹೇಗೆ ಕಣ್ಣಿಂದ ಕಾಣಕ್ಕೆ ಸಾಧ್ಯ ಇಲ್ವೋ ಹಾಗೇನೆ ಸರ್ವವ್ಯಾಪಕವಾದಂತಹ ಸದ್ವಸ್ತುವನ್ನು ಕಾಣಕ್ಕೆ ಸಾಧ್ಯ ಇಲ್ಲ. ನೀರಲ್ಲಿ ಇರುವಂತಹ ಉಪ್ಪನ್ನು ನೀರನ್ನು ಕುಡಿಯೋದ್ರಿಂದ ತಿಳ್ಕೋಬಹುದು. ಹಾಗೇನೆ ಸರ್ವವ್ಯಾಪಿಯಾದಂತಹ ಸೂಕ್ಷ್ಮ ವಸ್ತುವನ್ನ ಬೇರೆ ವಿಧಾನದಿಂದ ಅರಿಯಬಹುದು ಅಂತ ಹೇಳ್ತಾರೆ. ಶ್ವೇತಕೇತು ಅದು ಹೇಗೆ ಅಂತ ಪ್ರಶ್ನಿಸಿದಾಗ ಉದ್ದಾಲಕರು ಹೇಳ್ತಾರೆ, ಅದನ್ನ ಅರಿತವರಿಂದಲೇ ಕೇಳಿ ತಿಳ್ಕೋಬೇಕು. ದರೋಡೆಕೋರರಿಂದ ದೋಚಲ್ಪಟ್ಟ ಒಬ್ಬ ಪಾಂಥ ಅಂದರೆ ದಾರಿ ಹೋಗ ಕಾಡಲ್ಲಿ ದಿಕ್ಕು ತೋಚದೆ ಅಲಿತಿದ್ದಾಗ ಕರುಣಾಮಯಿಯಾದಂತಹ ಮತ್ತೊಬ್ಬ ದಾರಿ ಹೋಗ ಅವನ ಕಣ್ಣು ಕಟ್ಟನ್ನು ಕೈಗಳನ್ನು ಬಿಡಿಸಿ ಅವನು ಎಲ್ಲಿಗೆ ಹೋಗಬೇಕು ಅಂತ ತಿಳ್ಕೊಂಡು, ಅಪ್ಪ ನಿನ್ನ ಜನ್ಮಸ್ಥಳವಾದ ಗಾಂಧಾರ ದೇಶ ಇತ್ತ ಕಡೆ ಇದೆ, ಹೋಗು ಅಂತ ಹೇಳ್ತಾನೆ. ಆ ಪಾಂತ ತನ್ನ ಊರಿನ ದಾರಿಯನ್ನು ಆತನಿಂದ ಅರಿತಾನೆ. ಹಾಗೇನೆ ಸದ್ಗುರುವಿನ ಉಪದೇಶದಿಂದ ಆತ್ಮವಸ್ತುವಿನ ಅರಿವು ಮೂಡುತ್ತೆ. ಪ್ರಾರಬ್ಧ ಕರ್ಮ ನಶಿಸಿದ ಮೇಲೆ ಸದ್ವಸ್ತುವು ಜೀವಾತ್ಮವನ್ನು ಸೇರಿಕೊಳ್ಳುತ್ತೆ. ಆ ಸದ್ವಸ್ತುನೇ ನೀನು ತತ್ವಮಸಿ ಅಂಥೇಳಿ ವಿವರಿಸ್ತಾರೆ ಉದ್ದಾಲಕ ಋಷಿಗಳು. ವತ್ಸರೆ, ಶ್ವೇತಕೇತು ಮಹರ್ಷಿ ಉದ್ದಾಲಕ ಅರುಣಿಯ ಉಪದೇಶವನ್ನು ಕೇಳೋಕ್ಕೆ ಮೊದಲು ತಾನು ಶರೀರ ಇಂದ್ರಿಯಗಳಿಗಿಂತ ಭಿನ್ನವಾದ ಆತ್ಮನೇ ಆಗಿದ್ದೇನೆ ಅಂತ ತಿಳ್ಕೊಂಡಿರಲಿಲ್ಲ. ಉದ್ದಾಲಕರು ಹಲವಾರು ತರ್ಕಗಳಿಂದ ದೃಷ್ಟಾಂತಗಳಿಂದ ಆ ಸದ್ವಸ್ತುವೇ ನೀನಾಗಿದೆಯಾ ಅಂತ ಉಪದೇಶ ಮಾಡಿದಾಗ ಅದನ್ನು ಅರಿತುಕೊಂಡು ಆತ್ಮನಲ್ಲೇ ನೆಲೆ ನಿಲ್ತಾನೆ ಅಂತ ಆಚಾರ್ಯರು ನುಡಿತಾರೆ. ಆಗ ಇಷ್ಟೊತ್ತು ಅಲ್ಲೇ ಕೂತಿದ್ದಂತಹ ಬ್ರಹ್ಮಗುಪ್ತ ಹೇಳ್ತಾನೆ, ಗುರುಗಳೇ, ನಮಗೆ ಅದನ್ನು ಮತ್ತಷ್ಟು ವಿವರವಾಗಿ ತಿಳಿಸ್ಕೊಡಿ ಅಂತ ಪ್ರಾರ್ಥಿಸಿದಾಗ ಅನೇಕರಿಗೆ ಅದನ್ನು ಮತ್ತೆ ಮತ್ತೆ ಕೇಳಬೇಕು ಅಂತ ಅನಿಸಿರುತ್ತೆ. ಆಗ ಅವರೂ ಆಸಕ್ತಿಯಿಂದ ಮತ್ತೊಮ್ಮೆ ಹೇಳಿ ಅಂತ ಕೇಳ್ಕೊತಾರೆ. ದಿಟವಾದ ಆತ್ಮ ಅಥವಾ ನಾನು ಅನ್ನೋದು ಪಂಚಭೂತಗಳಿಂದ ಆವೃತವಾದ ಈ ಶರೀರ ಅಲ್ವೇ ಅಲ್ಲ. ಈ ಶರೀರ ಕುಡಿಕೆ ಮಡಿಕೆ ಹಾಗೆ ಒಂದು ಸಲಕರಣೆ ಮಾತ್ರ. ಇದನ್ನು ಕುರಿತು ಮಾತಾಡುವಾಗ ನಾವು ನನ್ನ ದೇಹ, ನನ್ನ ಕೈ, ನನ್ನ ಕಾಲು, ನನ್ನ ತಲೆ, ನನ್ನ ಹೊಟ್ಟೆ ಅಂತ ಹೇಳ್ತೀವಿ. ಮತ್ತು ಈ ಶರೀರವನ್ನು ಮನುಷ್ಯ ಜಾತಿ ಅಥವಾ ಪ್ರಾಣಿ ಜಾತಿ ಅಥವಾ ಪಕ್ಷಿ ಜಾತಿ ಅಂತ ಕೂಡ ಹೇಳ್ತೀವಿ.
ಆದ್ರಿಂದ ಕುಡಿಕೆ ಮಡಿಕೆ ಹಾಗೆ ಇದು ಕೂಡ ಒಂದು ಸಾಧನ ಸಲಕರಣೆ ಮತ್ತು ಬಾಹ್ಯ ವಸ್ತುನೇ ಆಗಿದೆ. ಆದರೆ ತಪ್ಪು ಕಲ್ಪನೆಯಿಂದ ನಾನು ಅನ್ನೋ ಒಂದು ಆತ್ಮವಸ್ತುವನ್ನು ನಾವು ಈ ದೇಹಕ್ಕೆ ಅನ್ವಯಿಸ್ಬಿಕೊಳ್ತೀವಿ. ಕುಡಿಕೆ ಮಡಿಕೆಗಳು ಒಡೆದು ಚೂರಾಗೋ ಹಾಗೆ ಈ ದೇಹವು ಕೂಡ ನಾಶ ಆಗುತ್ತೆ ಅಥವಾ ಭಸ್ಮವಾಗುತ್ತೆ. ಹೀಗೆ ನಾಶ ಆಗುವಂತಹ ಈ ಶರೀರ ಅವಿನಾಶಿಯಾದಂತಹ ಆತ್ಮ ಆಗೋಕ್ಕೆ ಹೇಗೆ ಸಾಧ್ಯ? ಆದ್ರಿಂದಲೇ ಪಂಚಭೂತಾತ್ಮಕವಾದ ಈ ಶರೀರ ಆತ್ಮ ಅಲ್ವೇ ಅಲ್ಲ. ಇನ್ನು ಇಂದ್ರಿಯವನ್ನು ತಗೊಳ್ಳಿ. ಇದು ನನ್ನ ಕಣ್ಣು, ಇದು ನನ್ನ ಕಿವಿ, ಇದು ನನ್ನ ಮೂಗು, ಇದು ನನ್ನ ನಾಲಿಗೆ, ಇದು ನನ್ನ ಚರ್ಮ ಅಂತ ರೂಪ, ಶಬ್ದ, ಘ್ರಾಣ, ರಸ, ಸ್ಪರ್ಶಗ್ರಹಣ ಮಾಡುವಂತಹ ಇಂದ್ರಿಯಗಳನ್ನು ಕುರಿತು ದೇಹದ ವಿಚಾರದಲ್ಲಿ ಹೇಳಿದ ಹಾಗೇನೆ ನನ್ನದು ನನ್ನದು ಅಂತ ನುಡಿತೀವಿ. ಈ ಪಂಚ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಎಲ್ಲವೂ ಕೂಡ ಕೆಲಸಗಾರನಲ್ಲಿರುವಂತಹ ಸಲಕರಣೆಗಳಿದ್ದ ಹಾಗೆ. ತನ್ನ ಕೆಲಸವಾದ ನಂತರ ಬಡಗಿ, ಸುತ್ತಿಗೆ, ಉಳಿ, ಗರಗಸ ಇವುಗಳನ್ನೆಲ್ಲ ಪಕ್ಕಕ್ಕೆ ಇಡೋ ಹಾಗೆ ಸುಷುಪ್ತಿಯಲ್ಲಿ, ತನಿ ನಿದ್ದೆಯಲ್ಲಿ ಈ ಇಂದ್ರಿಯಗಳೆಲ್ಲವೂ ದೇಹದ ಜೊತೆಗೆ ನಿಶ್ಚೇಷ್ಟಿತವಾಗಿ ಬಿದ್ದಿರುತ್ತವೆ. ಆದ್ದರಿಂದ ಇಂದ್ರಿಯಗಳೆಲ್ಲವೂ ಕೂಡ ಸಲಕರಣೆಗಳು, ಸಾಧನೆಗಳು ಅಷ್ಟೇ ವಿನ ಆತ್ಮ ಅಲ್ಲ. ಒಟ್ಟು ಈ ಇಂದ್ರಿಯ ಸಮೂಹಗಳೆಲ್ಲವೂ ಸೇರಿದ್ರೆ ಆತ್ಮವಸ್ತು ಆಗಿರಬಹುದಾ ಅಂತ ಹೇಳ್ತಾರೆ. ಯಾವುದಾದ್ರೂ ಒಂದು ಇಂದ್ರಿಯ ನಷ್ಟ ಆದಾಗ, ಅಂದರೆ ಕಣ್ಣು ಕುರುಡಾದಾಗ ಅಥವಾ ಕಿವಿ ಕೇಳಿಸದೇ ಇದ್ದಾಗ, ಕೈ ಅಥವಾ ಕಾಲು ಮುರಿದಾಗ ಆತ್ಮವಸ್ತು ಅನ್ನೋದು ನಾಶ ಆಗಬೇಕಲ್ವಾ? ಹಾಗಾದರೆ ನನ್ನ ಕಣ್ಣು ಹೋಯ್ತು, ನನ್ನ ಕಿವಿ ಕೇಳಿಸಲ್ಲ, ಕೈ ಮುರಿತು, ಕಾಲು ಕುಂಟಾಯಿತು ಅಂತ ನಾವು ಹೇಳ್ತೀವಿ. ಆದ್ದರಿಂದ ಇವು ಯಾವುದು ಬಿಡಿಯಾಗಿ ಅಥವಾ ಒಟ್ಟಾಗಿಯೇ ಆಗಲಿ ಆತ್ಮವಸ್ತು ಆಗೋಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಆತ್ಮವಸ್ತುನೇ ಅವಿನಾಶಿ. ಆದ್ದರಿಂದ ಇಂದ್ರಿಯ ಸಮೂಹ ಆತ್ಮ ನಾನು ಅಲ್ಲ. ಪ್ರತಿಯೊಂದು ಇಂದ್ರಿಯವೂ ತಾನೇ ಆತ್ಮ ಆಗಿರಬಹುದಾ? ಈಗ 10 ಜನ ಯಜಮಾನರಿರುವಂತಹ ಈ ದೇಹ ಕೆಲಸವನ್ನು ಮಾಡೋಕ್ಕೆ ಸಾಧ್ಯ ಆಗದೆ ತಕ್ಷಣವೇ ನಾಶವಾಗುತ್ತೆ. 10 ಜನರ ವಿವಿಧ ಆಜ್ಞೆಗಳನ್ನು ಯಾವನಾದರೂ ಒಬ್ಬನಿಂದ ಪಾಲಿಸೋಕ್ಕೆ ಸಾಧ್ಯವಾ? ಆದ್ರಿಂದಲೇ ನಾಶ ಆಗ್ತಕ್ಕಂತಹ ಈ ಇಂದ್ರಿಯತನವೂ ಕೂಡ, ಒಟ್ಟು ಇಂದ್ರಿಯ ಸಮೂಹವು ಸೇರಿದ್ರೂ ಕೂಡ ಆತ್ಮ ಆಗೋದಿಲ್ಲ. ಅಥವಾ ಆತ್ಮನು ಕೂಡ ಇತರ ಇಂದ್ರಿಯಗಳ ಹಾಗೆ ಒಂದು ಇಂದ್ರಿಯ ಆಗಿರಬಹುದಾ ಅಂದ್ಕೊಂಡ್ರೆ ಹಾಗಾಗಕ್ಕೂ ಸಾಧ್ಯ ಇಲ್ಲ. ಯಾಕೆಂದರೆ ಯಾವುದಾದ್ರೂ ಒಂದು ಇಂದ್ರಿಯ ನಷ್ಟವಾದಾಗ ನನ್ನ ಕಣ್ಣು ಹೋಯ್ತು ಅಂತ ಈ ನಷ್ಟವನ್ನು ಅರಿಯೋರು ಯಾರು? ಆದ್ದರಿಂದ ಆತ್ಮನು ಇಂದ್ರಿಯವೂ ಅಲ್ಲ. ಈ ಎಲ್ಲ ಇಂದ್ರಿಯವನ್ನು ತನ್ನ ಸ್ವಾಧೀನದಲ್ಲಿ ಇಟ್ಕೊಂಡಿರ್ತಕ್ಕಂಥ ಮತ್ಯಾವುದೋ ಒಂದು ವಸ್ತು ಅನ್ನೋದು ಆತ್ಮ ಆಗಿರ್ಬೇಕಲ್ವಾ ಅಂತ ಹೇಳ್ತಾರೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.